ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಅಲ್ಲಿ ವೀಕ್ಷಕರೇ, ಜನಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನು ಹೊತ್ತು ತಂದಿರತಕ್ಕಂಥ ಭಾರತೀಯ ಅಂಚೆ ಇಲಾಖೆ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಉಪವಿಭಾಗದ ವತಿಯಿಂದ IPB ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಸಮಾರಂಭದಲ್ಲಿ ಈ ಒಂದು ಮಹತ್ವದ ಪ್ರೀಮಿಯಂಗಳ ಬಗ್ಗೆ ಸಾಕಷ್ಟು ಒಂದು ಚರ್ಚೆಯನ್ನು ಮಾಡಿ ಸಾಕಷ್ಟು ಜನಪರ ಉಪಯೋಗ ಆಗ್ತಕ್ಕಂಥ ಪ್ರೀಮಿಯಂಗಳನ್ನು ಈಗಾಗಲೇ ನಮ್ಮ ಇಲಾಖೆಯಿಂದ ಕೊಡಲಾಗ್ತಾಯಿದೆ. ಇದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆಯಬೇಕು. ಪ್ರತಿ ಕುಟುಂಬಕ್ಕೂ ಅವಶ್ಯವಾಗಿರತಕ್ಕಂಥ LIC ರೂಪದ ಈ ಪ್ರೀಮಿಯಂಗಳನ್ನು ಪ್ರತಿ ಕುಟುಂಬ ಪಡೆದರೆ ಅವರ ಜೀವನಕ್ಕೆ ಆಧಾರ ಸ್ತಂಭವಾಗಿರುತ್ತೆ. ಜೊತೆಯಲ್ಲೇ ಈಗಾಗಲೇ ದೇಶಾದ್ಯಂತ ಇರ್ತಕ್ಕಂಥ ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ. ಆ ಎಲ್ಲ ಕಂಪನಿಗಳ ಪ್ರೀಮಿಯಂಗಿಂತ ಅರ್ಧದಷ್ಟು ಅಮೌಂಟ್ನಲ್ಲಿ ನಾವು ಅದೇ ಒಂದು ಬೆನಿಫಿಟನ್ನು ನಮ್ಮ ಅಂಚೆ ಇಲಾಖೆ ವತಿಯಿಂದ ಈಗಾಗಲೇ ಸರ್ಕಾರ ಕೊಡ್ತಾ ಇದೆ. ಇದರ ಸದುಪಯೋಗಗಳನ್ನು ಜನಸಾಮಾನ್ಯರು ನೇರವಾಗಿ ಪಡೆದುಕೊಳ್ಳಿ, ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಪ್ರೀಮಿಯಂ ಅಥವಾ ಅಪಘಾತ ಸಂಭವಿಸಿದಲ್ಲಿ ಅವರಿಗೆ ಚೆಕ್ ವಿತರಣೆಯನ್ನು ಕೂಡ ತ್ವರಿತಗತಿಯಲ್ಲೇ ಇಲಾಖೆ ವತಿಯಿಂದ ಅವರಿಗೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಸಿಬ್ಬಂದಿಗಳು ಮಾಡಲಿದ್ದಾರೆ. ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪ್ರತಿ ಕುಟುಂಬದ ಸದಸ್ಯರು ಪಡೀಲೇಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದರೆ ವೇದಿಕೆ ಮೇಲಿದ್ದಂಥ ಅಂಚೆ ಇಲಾಖೆ ಅಧಿಕಾರಿಗಳು ಮತ್ತು ರಾಣೆಬೆನ್ನೂರು ನಗರದ ಶಹರ PSI ಏನು ಹೇಳಿದ್ದಾರೆ ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಖುಷಿ ಆಯಿತು ಭಾಳ. ಆ್ಯಕ್ಚುಲಿ ಇನ್ಶೂರೆನ್ಸ್ ಅಂದರೆ ಒಂದು ಅಗ್ರಿಮೆಂಟ್ ಅಷ್ಟೇ ಬಿಟ್ವೀನ್ ಇನ್ಶೂರರ್ ಆ್ಯಂಡ್ ದಿ ಇನ್ಶೂರ್ಡ್. ಯಾವತ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅನ್ಫೋರ್ಸಿಂಗ್ ಸಿಚುವೇಶನ್ ಬಂದಾಗ ಅವರ ಏನು ಲೀಗಲ್ ಹೇರ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಅವಲಂಬಿತರಾಗಿರ್ತಾರೆ, ಅವ್ರಿಗೆ ಅವ್ರು ಕಳ್ಕೊಂಡಂಥ ವ್ಯಕ್ತಿಯಿಂದ ಎರಡು ರೀತಿಯಾಗಿ, ಒಂದು ಆರ್ಥಿಕವಾಗಿ ಮತ್ತೊಂದು ಎಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಎರಡು ರೀತಿಯಲ್ಲಿ ತೊಂದರೆಗಳನ್ನು ಒಳಗಾಗ್ತಾರೆ ಯಾರನ್ನಾದ್ರು ಕಳ್ಕೊಂಡಾಗ. ಅಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ನಾವು ಅವ್ರನ್ನ ಜೀವನ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಫೈನಾನ್ಷಿಯಲಿ ಅವ್ರನ್ನ ಸ್ಟ್ರಾಂಗ್ ಮಾಡಿದ್ರೆ, ಅಂದರೆ ಅವಲಂಬಿತರಿರೋರು ಸ್ಟ್ರಾಂಗ್ ಆದರೆ ಮುಂದುವರಲಿಕ್ಕೆ ಒಂದು ಆಸ್ಪದ ಆಗ್ತದೆ ಅನ್ನೋ ಕಾರಣಕ್ಕೆ ಲೈಫ್ ಇನ್ಶೂರೆನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಉಟ್ಕೊಂಡಿದ್ದು. ಯಾವುದೇ ವ್ಯಕ್ತಿ ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬೀದಿ ಪಾಲು ಮಾಡದೆ ತನ್ನನ್ನೇ ನಂಬ್ಕೊಂಡಿರೋರು ತನ್ನ ಜೀವ ಹೋದಾಗ ತನ್ನಿಂದ ಏನಾದರೂ ಆಗಬೇಕು ಅಂತ ಬಯಸಿ ಮಾಡ್ತಕ್ಕಂಥದ್ದೇ ಲೈಫ್ ಇನ್ಶೂರೆನ್ಸು. ಸೊ ಅತಿ ಕಡಿಮೆ ಬೆಲೆಗೆ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಇದನ್ನು ಏನು ಚೆಕ್ ಕೊಟ್ಟರು ಇದನ್ನು ಇಲ್ಲಿ ಮಾಡೋದಕ್ಕಿಂತ ಅವ್ರ ಊರಲ್ಲೇ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಮೋಸ್ಟ್ಲಿ ಆ ಊರಿನವ್ರೆಲ್ಲರೂ ಮಾಡಿಸಿರೋರು ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಕೊಟ್ಟಂಥ 5 ಲಕ್ಷ ಚೆಕ್ ಇಲ್ಲಿ ಕೊಡೋದಕ್ಕಿಂತ ಊರಲ್ಲಿ ಕೊಟ್ಟಿದ್ರೆ ಸೂಕ್ತ ಆಗ್ತಿತ್ತು ಅಂತ ನನ್ನ ಭಾವನೆ. 750 ರೂಪಾಯಿ ದೊಡ್ಡ ವಿಚಾರ ಅಲ್ಲ, ವರ್ಷಕ್ಕೆ 750 ರೂಪಾಯಿ ಕಟ್ಟೋದು. ಅವರು ಮಗನೋ ಏನೋ ಗೊತ್ತಿಲ್ಲ ನನಗೆ, ಅವ್ರ ಜೀವ ಕಳ್ಕೊಂಡ್ರು, ಜೀವ ಅಂತೂ ಬರಲ್ಲ, ಬಟ್ ಅವ್ರು ಅವಲಂಬಿತರಾಗಿದ್ದವ್ರು ಎಲ್ಲರಿಗೂ 5 ಲಕ್ಷದಿಂದ ಎಲ್ಲ ಸರಿ ಹೋಗ್ತದೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗೊಂದು ಆಸರೆ ಅಷ್ಟೇ ಅದು. ಸೊ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಅಷ್ಟೇ ಅದು. ಸೊ ಇದೇ ರೀತಿಯಾಗಿ ಅತಿ ಕಡಿಮೆ ಬೆಲೆಗೆ ಇರ್ತಕ್ಕಂಥ ಈ ಸರ್ಕಾರಿ ಇನ್ಶೂರೆನ್ಸ್ ಯೋಜನೆಗಳು ಏನಿದ್ದಾವೆ ಇವನ್ನೆಲ್ಲನ ಅತಿ ಹೆಚ್ಚು ಜನರಿಗೆ ಮುಟ್ಟಿಸಿ ಎಲ್ಲರಿಂದ ಆದಷ್ಟು ಸಾಧ್ಯ ಆದಷ್ಟು ಹೆಚ್ಚಿನದಾಗಿ ಲೈಫ್ ಇನ್ಶೂರೆನ್ಸ್ನ ಮಾಡಿಸ್ಬಿಟ್ಟು ಈ ಥರ ಯಾವಾಗಾದರೂ ಏನಾದರೂ ಒಂದೊಂದು ಸಿಚುವೇಶನ್ಸ್ ಆದಾಗ ದಯಮಾಡಿ ಇದನ್ನು ಇಲ್ಲಿ ಮಾಡೋದಕ್ಕಿಂತನ ನಿಮ್ಮ ಏನು ನೀವಿದ್ದೀರಿ ನಿಮ್ಮ ಅಡ್ಡಲ್ಲಿ ಎಲ್ಲಾಗುತ್ತೆ ನೀವೇ ಮುಂದೆ ಬಿದ್ದು ಅಲ್ಲೇ ಮಾಡಿಸಿಸ್ರಿ. ನೀವೇ ಏನು ಏಜೆಂಟ್ಸ್ ಇದ್ದೀರಿ ನೀವೆಲ್ಲ ಇಲ್ಲಿ ಮಾಡೋದು ಬೇಡ ಸರ್, ಊರಲ್ಲೇ ಮಾಡೋಣ ಅಂತ ಹೇಳ್ಬಿಡಿ. ನಿಮಗೆ ಫ್ರೀ ಆಫ್ ಕಾಸ್ಟ್ ಅದು ಪ್ರಚಾರನೂ ಆಗುತ್ತೆ, ಅದ್ರ ಜೊತೆಗೆ ಅವ್ರಿಗೆ ಲೈಫ್ ಇನ್ಶೂರೆನ್ಸು ಆಗುತ್ತೆ. ಎರಡೂ ರೀತಿಯಲ್ಲಿ ಒಳ್ಳೇದಾಗ್ತದೆ. ಸೊ ನೆಕ್ಸ್ಟ್ ಟೈಮಿಂದ ಇವ್ರು ಹೇಳೋದಲ್ಲ ಅಧಿಕಾರಿಗಳು, ನೀವು ಡಿಸೈಡ್ ಮಾಡಿರಿ, ನಿಮ್ಮ ಊರುಗಳಲ್ಲೇ ಮಾಡಿಸ್ರಿ. ಸೊ ಬೆಟರ್. ಅದರಿಂದ ಎರಡು ರೀತಿ, ಅಂದರೆ ಕಂಪ್ನಿಗೂ ಬೆನಿಫಿಟ್ ಇದೆ, ಜನರಿಗೂ ಬೆನಿಫಿಟ್ ಇದೆ, ಅಟ್ ದ ಸೇಮ್ ಟೈಮ್ ನಿಮಗೂ ಬೆನಿಫಿಟ್ ಇದೆ. ಇವಾಗ ಎಲ್ಲ ಅಭಿನಂದನಾ ಪತ್ರ ತಗೋತಾ ಇದ್ರಿ, ನಾನು ನೋಡಿದೆ. ನೀವು ನಿಮ್ಮ ಊರುಗಳಲ್ಲೇ ಮಾಡಿದ್ರೆ ಇದು ಜಾಸ್ತಿ ತಗೋತೀರಿ ಅಂತ ನನ್ನ ಭಾವನೆ. ಸೊ ಈ ಚೆಕ್ ಕೊಡೋ ವಿತರಣಾ ಸಮಾರಂಭಗಳು ಆಗಬಾರ್ದು ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಬಟ್ ಇಂಥ ಒಂದು ದುರ್ದೈವ ಅಂತ ಹೇಳ್ಬೋದು. ಅವ್ರು ಪಾಪ ಮಗನ ಕಳ್ಕೊಂಡಿದ್ದಾರೆ. ಆದರೆ ಒಂದು ಕಡೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಪೋಸ್ಟ್ಮನ್ ಆದವರು ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ತೋರಿಸಿದ್ದಾರೆ, ಅವ್ರ ಜೀವನಕ್ಕೆ ಆಧಾರ ಆಗಿದ್ದಾರೆ ಅನ್ನೋದಕ್ಕೆ
ಇದೊಂದು ನಿದರ್ಶನ. ನಿಮ್ಮ ಲೈಫ್ ಟೈಮಲ್ಲಿ ಸಿಗ್ತಕ್ಕಂಥ ಒಂದು ಅಪಾರ್ಚುನಿಟಿ ಇದೆ. ಎಲ್ರಿಗೂ ಈ ರೀತಿ ಅಪಾರ್ಚುನಿಟಿ ಸಿಗಲ್ಲ. ಆದರೆ ಇನ್ಶೂರೆನ್ಸ್ ಮಾಡಿಸಿದಿರಿ, ಒಂದು ಕ್ಲೇಮ್ ಆಗಿದೆ, ಒಂದು ಕ್ಲೇಮ್ ಚೆಕ್ ಕೂಡ ನೀವೇ ಕೊಡ್ತಾ ಇದ್ದೀರಿ. ಅದು ಆ್ಯಕ್ಚುಲಿ ಒಂದು ದೈವದತ್ತ ಪುಣ್ಯನೇ ಅಂತ ಹೇಳ್ಬೋದು. ಈ ರೀತಿ ಫಂಕ್ಷನ್ಗಳು ಆಗಬಾರ್ದು ಜೀವನದಲ್ಲಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ರೀತಿ ಫಂಕ್ಷನ್ಗಳು ಆಗಬಾರ್ದು. ಯಾಕಂದರೆ ಜೀವ ಭಾಳ ಅಮೂಲ್ಯ, ಭಾಳ ಉತ್ತಮವಾದಂಥ ಒಂದು ಜೀವನ ನಡೆಸಲಿಕ್ಕೆ ಇನ್ಶೂರೆನ್ಸ್ ಅನ್ನೋದು ಒಂದು ಪ್ರೊಟೆಕ್ಷನ್ ಮಾಡ್ತಾರೆ. ಓಕೆ, ಹಿಂದ್ಗಡೆ ಸರ್ ಮೊಬೈಲ್ ರೀ ನನಗೆ ಹೊತ್ತಾಕ ಬರೋಂಗಿಲ್ಲ ರೀ, ಇದು ತೊಗೊಂಡ್ಬಿಡ್ರಿ, ಬ್ಯಾಡ್ ಅಲ್ಲಿ ಮಾಡಕ್ಕೆ ನಾವು ಅಲ್ಲೇ. ಇವ್ರು ಹೇಳಿದವ್ರು ಇವತ್ತು ಅವಾರ್ಡ್ ತೊಗೊಳಕತ್ತಾರಂದ್ರೆ ಇಟ್ ಇಸ್ ರಿಯಲಿ ಎನ್ ಅಚೀವ್ಮೆಂಟ್. ನಾ ಹೇಳೋದು ಒಂದೇ, ನೀವು ಗ್ರಾಮೀಣ ಡಾಕ್ ಸೇವೆಗಾಗಿ BPM ಆಗಿ ನೀವು ಯಾವ ಗ್ರಾಮದಲ್ಲಿ ಇರ್ತೀರಿ, ಆ ಗ್ರಾಮದಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಫಸ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ರೀತಿ ನೀವು ಪ್ರೊಟೆಕ್ಷನ್ ಅನ್ನ ಒಂದು ಕಂಪ್ಲೀಟ್ ಗ್ರಾಮನ ನೀವು ಮಾಡಿರ್ಬೇಕು. ಅವಾಗ ನಿಮ್ಮ ಏನಂತಾರೆ ಮಾಡಿರುವಂಥ ಕಾರ್ಯ ಎಲ್ಲೋ ದೇವರಿಗೆ ಒಂದು ಹೂವಾಗಿ ಮುಟ್ಟುತ್ತೆ ಅಂತ ನನ್ನ ಆಶೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನದ ಅಂಗಾಂಗ ಅನ್ನೋದಕ್ಕಿಂತ ಭಾಗವಾಗಿ ನೀವೇನು ಅವರ ಜೀವನದೊಳಗೆ ಬೆರೆತಿರ್ತೀರಿ, ಇದನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ನೀವು ಅವ್ರಿಗೆ ಮಾಡಿಸಲಿಲ್ಲ ಅಂತ ಹೇಳಿದ್ರೆ, ಪ್ರೊಟೆಕ್ಷನ್ ಕೊಡಲಿಲ್ಲ ಅಂತಂದ್ರೆ, ನೀವು ಅವ್ರ ಜೀವನದಲ್ಲಿ ಒಂದು ಕ್ರೈಮ್ ಮಾಡ್ತಾ ಇದ್ರಿ ಅಂತ ಅರ್ಥ. ಅವ್ರ ಜೀವನಿಗೆ ದಾರಿ ಮಾಡಿಕೊಡ್ತಾ ಇಲ್ಲ ಅಂತ ಅರ್ಥ. %% ಇನ್ಶೂರರ್ ಗ್ರಾಮ ಇದೆಯಾ, ಗ್ಯಾಪ್ ಪ್ರೊಟೆಕ್ಟಿವ್ ಗ್ರಾಮ ಇದೆಯಾ, ಅದು ನಿಮಗೆ ನೀವು ಕೇಳೋತಕ್ಕಂಥ ಪ್ರಶ್ನೆ ಆಗಿರ್ಬೇಕು. ಹೌದೇನಪ್ಪ, ಇದೆಯಾ ಇಲ್ವಾ? 3,000 ಜನಸಂಖ್ಯೆ ಒಂದು ಹಳ್ಳಿ ಒಳಗಾದ್ರೆ 3,000 ಪಾಲಿಸಿ ಮಾತ್ರ ಇರಬೇಕು. ಸೊ ದ್ಯಾಟ್ ಅವ್ರಿಗೆ ಏನಾದ್ರು ಆದಾಗ ದೇ ಶುಡ್ ಹೆಲ್ಪ್ ಯು. ಬರೀ ಇದು ಆಕ್ಸಿಡೆಂಟಲ್ ಡೆತ್ ಮಾತ್ರ ಅಲ್ಲ, ಪಾರ್ಷಿಯಲ್ ಡಿಸಬಿಲಿಟಿ ಪ್ಲಸ್ 1 lakh ಹಾಸ್ಪಿಟಲೈಸೇಷನ್ ಕೂಡ ನಿಮಗೆ ಬೆನಿಫಿಟ್ ಇದೆ ಇದರಲ್ಲಿ. ಈಗಿನ ದಿನಮಾನಗಳಲ್ಲಿ ₹350 ಅಥವಾ ₹759 ಯಾರು ₹1,00,000 ಹಾಸ್ಪಿಟಲೈಸೇಷನ್ ಕೊಡ್ತಾರೆ ಆಕ್ಸಿಡೆಂಟ್ ಆದಾಗ. ಬಂಧು ಬಳಗ ಏನಾರು ಆದಾಗ ಫೋನ್ ಮಾಡ್ರಿ, ಏನಂತಾರೆ, ನಾನು ಅಲ್ಲಿದ್ದೀನಪ್ಪ ಇಲ್ಲಿದ್ದೀನಪ್ಪ, ಯಾರು ಬರಲ್ಲ. ಬಟ್ ಇಂಥ ಪಾಲಿಸಿಗಳು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರು ನಿಮ್ಗೆ ಫೋರ್ಸ್ ಮಾಡಿ ಮಾಡಿಸಿರ್ತಾರೆ, ನಿಮಗೂ ಮಾಡಿಸಿರ್ಬೋದು ಈಗ ಫೋರ್ಸ್ ಮಾಡಿ, ಮ್ಯಾನೇಜರ್ ಸರ್ ನೀವು ಮಾಡಿಸ್ಕೊಡ್ರಿ ಫಸ್ಟ್ ನೀವು ಇದನ್ನು ಅಂತ ನೀವು ಆಗಿರ್ಬೇಕು. ಈಗ ಯಾಕೆ ಹೇಳ್ತಾರೆ ನೀವು ಯಾಕೆ ಆಗ್ಬೇಕು ಅಂತಂದ್ರೆ, ಯಾದಗಿರಿ ಜಿಲ್ಲೆ, ನಾನು ಮೊನ್ನೆ ಹೋದ ವರ್ಷ ಹೋದಾಗ ಯಾದಗಿರಿ ಜಿಲ್ಲೆಯಲ್ಲಿ ಇಬ್ಬರು BPO ಊರಿಗೆಲ್ಲ ಮಾಡಿಸಿದ್ದಾರೆ. ಅವ್ರ ಆಕ್ಸಿಡೆಂಟ್ ಆದಾಗ ಅವ್ರ ಪಾಲಿಸಿನೇ ಇರಲಿಲ್ಲ. ಈಗ ಯಾರಿಗೆ ನಾವು ಹೇಳ್ಬೇಕಿದ್ರೆ, ಸೂಪರ್ವೈಸರ್ ಆದಂಥವರು, ಮ್ಯಾನೇಜರ್ ಆದಂಥವರು, ರೀಜಿಯಂಟ್ ಆದಂಥವರು, ನಾವು ಅದಕ್ಕೆ ಹೊಣೆ. ಪ್ರತಿಯೊಬ್ಬ GDS ಕೂಡ, ಪ್ರತಿಯೊಬ್ಬ ಪೋಸ್ಟ್ಮನ್ ಕೂಡ, ಪ್ರತಿಯೊಬ್ಬ ಅಧಿಕಾರಿ ಡಿಪಾರ್ಟ್ಮೆಂಟಲ್ ಆಫ್ ಪೋಸ್ಟ್ ಯಾರಿದ್ದಾರೆ, ನೀವು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡದೆ ಬೇರೆ ಕಡೆ ಪ್ರೊಟೆಕ್ಷನ್ ಮಾಡೋದು ಸುಳ್ಳು ಅನ್ಸುತ್ತೆ. ಯಾಕಂದ್ರೆ ಮಾವಿನ ಹಣ್ಣು ಹೆಂಗದಂತ ನೀವೇ ತಿಂತಾ ಇಲ್ಲ, ನೀವೇ ರುಚಿ ನೋಡ್ತಾ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗೆ ಹೇಳ್ತೀರಿ ಇದು ಹೆಂಗದ ಅಂತ? ಹೌದಲ್ಲ? ಯು ಶುಡ್ ಎಂಜಾಯ್ ದ ಮ್ಯಾಂಗೋ ಫಸ್ಟ್. ಅದು ತುಂಬಾ ಟೇಸ್ಟಿ ಆಗಿದೆ ಸರ್, ಬಹಳ ರುಚಿಯಾಗಿದೆ ಅಂತ ಹೇಳಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೋಬೇಕ್ರಿ. ಫಸ್ಟ್ ನೀವು ಲಾಭ ತಗೋಬೇಕು. ಅಂಡ್ ಇಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿಕೊಟ್ಟಂತ ಕಸ್ಟಮೈಸ್ ಪ್ರಾಡಕ್ಟ್ಸ್ ಇವು ಮಾರ್ಕೆಟ್ ಅಲ್ಲಿ ಯಾರ ಕಡೆನೂ ಇಲ್ಲ. ನೀವು ಮಾತ್ರ ಕೊಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಾತ್ರ ಕೊಡ್ಬೋದು ಇದನ್ನು. ಅಂತದ್ದು ನೀವು ಕೊಟ್ಟಿಲ್ಲ, ನೀವೇ ತಗೊಂಡಿಲ್ಲ ಅಂತಂದ್ರೆ ಇಟ್ ಇಸ್ ರಿಯಲಿ ಯಾರು ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡು ನಾಳೆಬೆನ್ನೂರಿನಲ್ಲಿ ಆಯೋಜನೆ ಮಾಡಿದ್ರು. ನಾವೆಲ್ಲರೂ ನೋಡಿದ್ದೇವೆ, ಕಳೆದ ಡಿಸೆಂಬರ್ನಲ್ಲಿ ಆದಿತ್ಯ ಬಿರ್ಲಾ ಗ್ಯಾಗ್ ಡ್ರೈವ್ ಅನ್ನು ಮಾಡಿದೆವು. ಆ ಗ್ಯಾಗ್ ಡ್ರೈವ್ನಲ್ಲಿ ಬೇರೆ ಬೇರೆ ಸ್ಲ್ಯಾಬ್ನಲ್ಲಿ ಬಹುಮಾನಗಳನ್ನು ಇಟ್ಟಿದ್ದೀವಿ. ಮೊದಲನೇ ಬಹುಮಾನ ಕುಕ್ಕರ್, ಎರಡನೇ ಬಹುಮಾನ ನೆಕ್ ಬ್ಯಾಂಡ್, ಮೂರನೇ ಬಹುಮಾನ ಅಂಬ್ರೆಲಾ, ವಾಲ್ ಕ್ಲಾಕ್ ಅಥವಾ ವಾಟರ್ ಬಾಟಲ್, ನಿಮ್ಮ ಚಾಯ್ಸು ಅಂತ ಹೇಳಿದ್ವಿ. ಕಳೆದ ಡ್ರೈವ್ನಲ್ಲಿ ನಾವು ಲಂಚ್ ಬಾಕ್ಸ್ ಅನ್ನು ಬಹುಮಾನವಾಗಿ ಕೊಟ್ಟಿದ್ವಿ. ಲಂಚ್ ಬಾಕ್ಸ್ ಕೊಟ್ಟಾಗ ನಮ್ಮ ಹುಡುಗರು ತುಂಬಾ ಜನ ಕೇಳಿದ್ರು, ನೀವು ಬರೀ ಲಂಚ್ ಬಾಕ್ಸ್ ಕೊಡ್ತೀರಾ, ಲಂಚ್ ಬಾಕ್ಸಿಗೆ ಅಡುಗೆ ಮಾಡೋದು ಯಾವ್ದ್ರಲ್ಲಿ ಅಂತ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಕುಕ್ಕರ್ನ ಇಟ್ವಿ. ಕುಕ್ಕರ್ನ ಯೂಸ್ ಮಾಡಿದಾಗ ಕೆಲವು ಹುಡುಗರು ಹೇಳಿದ್ರು, ಸರ್ ನಾವು ಬ್ಯಾಚುಲರ್ಸ್ ಇದ್ದೀವಿ, ಆ ಕುಕ್ಕರ್ ಕೊಟ್ರೆ ನಾವು ಗ್ಯಾಸ್ ಇಟ್ಕೊಂಡಿಲ್ಲ, ಅದಕ್ಕೆ ಏನ್ ಮಾಡೋದು ಅಂತ. ಅದಕ್ಕೆ ನಾವು ಎಲೆಕ್ಟ್ರಿಕ್ ಕುಕ್ಕರ್ನ ಕೊಟ್ಟಿದ್ದೀವಿ. ಸೊ ಎರಡನೇದಾಗಿ ಫೋರ್ಟ್ ಎಕ್ಮೆಂಟ್, ನೀವೆಲ್ಲರೂ ಕೂಡ ಬಹುಮಾನವನ್ನು ಪಡೆದಿದ್ದೀರಿ. ಆ ಡ್ರೈವ್ನಲ್ಲಿ ನಾವು ಕರ್ನಾಟಕ ಸರ್ಕಲ್ ಡ್ರೈವ್ ಕೂಡ ಆಗ್ತಾ ಇತ್ತು. ನಿಮ್ಮೆಲ್ಲರ ಪರಿಶ್ರಮದಿಂದ ಕರ್ನಾಟಕ ಸರ್ಕಲ್ ಡ್ರೈವ್ ಅನ್ನು ಕೂಡ ನಮ್ಮ ವಿಭಾಗ ಕ್ವಾಲಿಫೈ ಆಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮರ್ಚೆಂಟ್ ತಲೆಗೋ ಲೀಗ್ನಲ್ಲಿ ಮರ್ಚೆಂಟ್ ಆನ್ ಬೋರ್ಡಿಂಗ್ ಆಗಬೇಕು. ಮರ್ಚೆಂಟ್ ಆನ್ ಬೋರ್ಡಿಂಗ್ ಆದ ನಂತರ ಅವರು ವ್ಯವಹಾರಗಳನ್ನು ಮಾಡಬೇಕು. ಅದರ ಮೇಲೆ ಮರ್ಚೆಂಟ್ ಆನ್ ಬೋರ್ಡ್ ಮಾಡಿದಂತಹ ಎಂಡ್ ಯೂಸರ್ಸ್ಗಳಿಗೆ ಪಾಯಿಂಟ್ಸ್ಗಳನ್ನು ಕೌಂಟ್ ಮಾಡ್ತಾ ಬಂದ್ವಿ. ಅದರಂತೆ ಕರ್ನಾಟಕದಲ್ಲಿ ಟೆಲಿವಿಷನ್ ಅಂತ ಹೇಳಿದ್ರೆ ನಾವು ಏನು ಟಿವಿ ಬಹುಮಾನವನ್ನು ಪಡೆದಿದ್ದೇವೆ, ಅದಕ್ಕೆ ಕ್ವಾಲಿಫೈ ಆಗಿರ್ತಕ್ಕಂಥ ಒಂದೇ ಒಂದು ಡಿವಿಷನ್ ಅಂದ್ರೆ ಹಾವೇರಿ ಡಿವಿಷನ್. ನಮ್ಮ ಹಾವೇರಿ ವಿಭಾಗ ಮಾತ್ರ ಇಡೀ ಕರ್ನಾಟಕ ಸರ್ಕಲ್ನಲ್ಲಿ ಟಿವಿ ಬಹುಮಾನವನ್ನು ಪಡೆಯಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ವಿಭಾಗ. ಅದರಲ್ಲೂ ಕೂಡ ರಾಣೆಬೆನ್ನೂರು ಉಪವಿಭಾಗದ 2 ಎಂಡ್ ಯೂಸರ್ಸ್ ಇದ್ದಾರೆ. ಅದರ ಜೊತೆಗೆ ಸವಣೂರು
ಒಬ್ಬರು ಪ್ರಕಾಶ್ ಅವರು GDS MD ಶಿಗ್ಗಾಂವ್ ಸಬ್ ಡಿವಿಷನ್. ಅವರು ಕೂಡ ಪ್ರಕಾಶ್ ಅವರು ಮೂಲತಃ ರಾಣೆಬೆನ್ನೂರವರು. ಈ ಮೂರೂ ಜನ ಸಾಧಕರು ರಾಣೆಬೆನ್ನೂರು ಅಂತ ಹೇಳ್ತಕ್ಕಂಥದ್ದು, ರಾಣೆಬೆನ್ನೂರವರೇ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಇನ್ನಷ್ಟು ಹೇಳಬೇಕು. ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅವರಲ್ಲಿ ಇಲ್ಲ, ಅದು ರಾಣೆಬೆನ್ನೂರಿನಲ್ಲಿ ಮಣ್ಣಲ್ಲೇ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು 350 ರೂಪಾಯಿ ಕಟ್ಟಿಗೆ ಏನಿದೆ, 5 ಲಕ್ಷ ರೂಪಾಯಿ ಇದೆ. ನಾವು ಅದನ್ನು ಹೇಳ್ತಾ ಇಲ್ಲ, ಅದನ್ನು ಮಾಡಬೇಡಿ ಅಂತ ಜಾಸ್ತಿ ಹೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ ಪರ್ಪಸ್ ಸರ್ವ್ ಆಗೋದಿಲ್ಲ. ಈಗ 350 ರೂಪಾಯಿ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಅವರಿಗೆ ಬರೀ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಹೌದಲ್ಲ? ಅದೇ 350ಕ್ಕೆ ಇನ್ನು 200 ರೂಪಾಯಿ 200 ರೂಪಾಯಿ ಆಡ್ ಮಾಡಿದ್ರೆ ಅವರಿಗೆ ಎಷ್ಟು ಬರ್ತಾ ಇತ್ತು? 10 ಲಕ್ಷ ರೂಪಾಯಿ ಬರ್ತಾ ಇತ್ತು. ಅದ್ರ ಜೊತೆಗೆ 350ಕ್ಕೆ ಕೇವಲ 400 ರೂಪಾಯಿ ಮಾಡಿದ್ರೆ ಎಷ್ಟು ಬರ್ತಾ ಇತ್ತು? 15 ಲಕ್ಷ ರೂಪಾಯಿ ಬರ್ತಿತ್ತು. ಅಂದ್ರೆ ಇನ್ನು ಉಳಿದ 10 ಲಕ್ಷವನ್ನ ನಾವು ಕೇವಲ 400 ರೂಪಾಯಿ ಪಡ್ಕೊಳ್ಬಹುದಿತ್ತು. ನಾವು ಇದನ್ನ ಜನರಿಗೆ ಹೇಳ್ಬೇಕು. ಇವತ್ತಿನ ಕಾಲದಲ್ಲಿ ನಾವು ಕಾಲಿಗೆ ಹಾಕೋ ಚಪ್ಪಲಿಗೆ 6,000 to 7,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಹೌದಲ್ಲ? ಕ್ರಾಕ್ಸ್ ಚಪ್ಪಲ್ ಹುಡುಗರು ಹಾಕೊಂಡಿದ್ದಾರೆ 3,500-4,000 ರೂಪಾಯಿ. ಸೊ ಅಂತ ಸಂದರ್ಭದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ, ಒಂದು ವರ್ಷ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಇನ್ಶೂರೆನ್ಸ್ಗೆ 750 ರೂಪಾಯಿ ಖರ್ಚು ಮಾಡೋದು ಹೆಚ್ಚ. ಅದನ್ನು ನಾವು ಜನರಿಗೆ ಹೇಳಬೇಕು, ಇದು ನಿಮ್ಮ ಜವಾಬ್ದಾರಿ. ಇದನ್ನು ನಾವು ಫೈನಾನ್ಷಿಯಲ್ ಲಿಟರಸಿ ಅಂತ ಹೇಳ್ತೀವಿ, ಅಂದ್ರೆ ಆರ್ಥಿಕ ಸಾಕ್ಷರತೆ ಅಂತ ಹೇಳಿ. ಆ ಅವರಿಗೆಗಾದ್ರೂ ನಾವು 750 ಇನ್ಶೂರೆನ್ಸ್ ಮಾಡಿಸಿದ್ರೆ 15 ಲಕ್ಷ ರೂಪಾಯಿ ಹಣ ಬಂದಿದ್ರೆ, ಸೀನಿಯರ್ ಸಿಟಿಸನ್ ಇದ್ದಾರೆ, ಅವರು ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ 8% ಹಂಗೆ ವರ್ಷದ ಬಡ್ಡಿ ಹಾಗೆ ಇಟ್ಟಿದ್ರೆ ವರ್ಷಕ್ಕೆ 1,20,000 ರೂಪಾಯಿ ಬಡ್ಡಿ ಬರ್ತಾ ಇತ್ತು. ತಿಂಗಳಿಗೆ 10,000 ರೂಪಾಯಿ ಅವರ ಕುಟುಂಬಕ್ಕೆ ಇನ್ನೂ ಕೂಡ ಹೆಚ್ಚಿನ ಆಧಾರ ಆಗಲಿಕ್ಕೆ ಸಾಧ್ಯ ಇತ್ತು. ಈಗಾಗಲೇ ಸುಮಾರು 1 ಗಂಟೆಯಿಂದ ಸಾಕಷ್ಟು ವಿಚಾರಗಳನ್ನ ಈ ಒಂದು ಇನ್ಶೂರೆನ್ಸ್ ಮತ್ತು IPP ಬಗ್ಗೆ ತಿಳ್ಕೊಂಡಿದ್ದೀನಿ. ನಾ ಇದನ್ನು ಸ್ವಲ್ಪ ಬಿಟ್ಟು ಹೇಳಬೇಕು ಅಂತ ನಿಮಗೆ ವಿಚಾರ ಮಾಡ್ತಾ ಇದ್ದೀನಿ. ಒಂದು ಮುಖ್ಯವಾದ ಪ್ರಶ್ನೆ ನಿಮಗೆ, ಈಗಾಗಲೇ ಮಾನ್ಯ ನಮ್ಮ ಮಿನಿಸ್ಟರ್ದೊಂದು ಸಣ್ಣದೊಂದು ವಿಡಿಯೋ ಕ್ಲಿಪ್ ಅನ್ನ ತಾವು ಕೇಳಿಸ್ಕೊಂಡ್ರಿ. ನಾವೆಲ್ಲರೂ ಕರ್ಮಯೋಗಿಗಳ ಆಗಿದ್ದೇವಾ? ಎರಡನೇದು, ಯಾರು ಕರ್ಮಯೋಗಿ ಆಗ್ಲಿಕ್ಕೆ ತಯಾರಿದ್ದೀರಿ? ನೀವು ಏನ್ ಮಾಡಿದ್ರು ನಾವು ಕರ್ಮಯೋಗಿ ಆಗೋದಿಲ್ಲ, ನಾವು ಕರ್ಮಚಾರಿಯಾಗಿರ್ತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕರ್ಮಯೋಗಿ ಅಂಡ್ ಕರ್ಮಚಾರಿ? ಕರ್ಮಚಾರಿ ಅಂದ್ರೆ ನನ್ನ ಹೊಟ್ಟೆ ಪಾಡಿಗಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ. ಕರ್ಮಯೋಗಿ ಅಂದ್ರೆ ಆ ಕೆಲಸದಲ್ಲಿ ನಾನು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿಬಿಟ್ಟು ಅದು ನಂದೇ ಕೆಲಸ, ನಾನು ಮಾಡೇ ತೀರ್ತೀನಿ ಅಂದಾಗ ಮಾತ್ರ ನಾವು ಕರ್ಮ ಯೋಗಿಗಳಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಮಗೆ ಯೋಗತ್ವ ಅಥವಾ ಯೋಗಿ ಅನ್ನೋದು ಬರ್ತದೆ ಅಂತಂದಾಗ ಅವಾಗ ನಾವು ಅದನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡ್ಲಿಕ್ಕಾಗತ್ತೆ ಕೆಲಸದಲ್ಲಿ. ನೀವು ಎಲ್ಲಿವರೆಗೂ ಕರ್ಮಯೋಗಿ ಆಗೋದಿಲ್ಲ, ಕರ್ಮಯೋಗಿ ಆಗಿಲ್ಲ, ಅಲ್ಲಿವರೆಗೂ ನಿಮ್ಮ ಕೆಲಸವನ್ನ ನೀವು ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾ ಇಲ್ಲ. ನಾವು ನಿಜವಾಗಿಯೂ ಸಹ ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಕರ್ಮಯೋಗಿಗಳಾಗಬೇಕು. ನೀವು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆದಾಗೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನಾನೀಗ ಯಾರು ಇಲ್ಲಿ TV ಸಾಧಕರಿದ್ದಾರೆ, ಅವರು ಆ ಕೆಲಸವನ್ನು ಸಂಪೂರ್ಣವಾಗಿ ಇನ್ವಾಲ್ವ್ ಆದರು, ಅವರು ಎಂಜಾಯ್ ಮಾಡಿದ್ರು ಅದನ್ನೇ. ಸೊ ಅಷ್ಟು ಕೆಲಸವನ್ನು ಅವರು ಆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಏನು ನಾವು ಟಾರ್ಗೆಟ್ ಕೊಟ್ಟಿರ್ತೇವಲ್ಲ, ಬಿಹಾಂಡ್ ದಟ್ ಟಾರ್ಗೆಟ್ ಅನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟು ಜನರು ಇದ್ದಾರೆ ನಮ್ಮಲ್ಲಿ, ಅಷ್ಟು ಜನರು ಮಾಡ್ಲಿಕ್ಕೆ ತಯಾರಿದ್ದಾರೆ, ನಾವು ಅವರನ್ನ ಅಪ್ರೋಚ್ ಮಾಡ್ಲಿಕ್ಕೆ ತಯಾರಿಲ್ಲ. ನೋಡಿ, ಒಂದು ಮಾತು ಸತ್ಯ, ನಾವು ಅಂಚೆ ಇಲಾಖೆಯಲ್ಲಿ ಇದ್ದುಕೊಂಡು ಅಂಚೆ ಇಲಾಖೆಯ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ಗಳನ್ನ ಯಾವಾಗ ಯಾರಿಗೂ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂದ್ರೆ ನಾವು ಇಲ್ಲಿ ಬಂದದ್ದು ನಿಷ್ಪ್ರಯೋಜಕ. ಇದು ಕಟು ಸತ್ಯ. ನಿಮಗೆ ಒಂದು ಸ್ಥಾನ, ಒಂದು ಮಾನ, ಏನೆಲ್ಲ ಸಿಗಬೇಕಾಗಿದೆ ಅದೆಲ್ಲ ಸಿಗ್ತಾ ಇದೆ. ಒಂದು ಕ್ಷಣ ನೀವು ಇಲ್ಲಿ ಇರದೆ ಹೊರಗಡೆ ಇದ್ದಿದ್ರಿ, ಅಥವಾ ನೀವು ಇಲ್ಲಿ ರಿಕ್ರೂಟ್ಮೆಂಟ್ ಆಗಲಿಲ್ಲ, ಇಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು? ಒಂದು ಕ್ಷಣ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಸೊ ಖಂಡಿತ ಹೇಳ್ತೇನೆ ನಾನು ನಿಮಗೆ, ನಮಗೆ ಯಾರೂ ಸಹ ಬೆಲೆ ಕೊಡೋದಿಲ್ಲ, ನಮ್ಮ ಮನೆಯವರೂ ಬೆಲೆ ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ವರೆಗೂ ನಾವು ಒಂದು ಸ್ಥಾನದಲ್ಲಿ ಇರ್ತೇವೆ, ಅಲ್ಲಿವರೆಗೂ ನಮಗೆ ಸೊಸೈಟಿ ಆಗಲಿ, ನಮ್ಮ ಮನೆ ಆಗಲಿ, ನಮ್ಮವರಾಗ್ಲಿ, ತಮ್ಮವರಾಗ್ಲಿ ಎಲ್ಲರೂ ಬೆಲೆ ಕೊಡ್ತಾರೆ. ಎಲ್ಲಿವರೆಗೂ ಈ ಒಂದು ನಮ್ಮ ಬಿಸಿನೆಸ್ ಟ್ರೆಂಡ್ ಅಥವಾ ನಮ್ಮ ಒಂದು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅನ್ನ ಜನರಿಗೆ ಮುಟ್ಟಿಸ್ತಾ ಇರ್ತೇವೆ, ನಮ್ಮ ಸರ್ವಿಸಸ್ ಅನ್ನ ಚೆನ್ನಾಗಿ ಕೊಡ್ತಾ ಇರ್ತೇವೆ, ಅಲ್ಲಿವರೆಗೂ ನಾವು ಸಹ ಎಲ್ಲ ಲೈಮ್ ಲೈಟ್ ನಲ್ಲಿ ಇರ್ತೇವೆ, ಎಲ್ಲಾ ಕಡೆ ನಮ್ಮನ್ನ ವಾಚ್ ಮಾಡ್ತಾ ಇರ್ತೇವೆ. ಅಂಚೆ ಇಲಾಖೆಯಲ್ಲಿ ಬಂದಿದ್ದೇವೆ, ಇದ್ದೇವಿ ಅನ್ನೋದಾದ್ರೆ ಇಲ್ಲಿಯ ಪ್ರಾಡಕ್ಟ್ಸ್ಗಳನ್ನ ಸಂಪೂರ್ಣವಾಗಿ ಸರ್ವರಿಗೂ ನಾವು ಮುಟ್ಟಿಸ್ಬೇಕು. ಅಂದಾಗ ಮಾತ್ರ ನಾವು ಇಲ್ಲಿ ಬಂದದ್ದಕ್ಕೆ
ಸಾರ್ಥಕವಾಗುತ್ತೆ. ಪ್ರಪಂಚದಲ್ಲಿ ಎಲ್ಲಿಯೂ ಮತ್ತೆ ಇಷ್ಟು ಬೆಸ್ಟ್ ಸರ್ವಿಸಸ್ ಇಲ್ಲ. ನಮ್ಮ ಇಲಾಖೆಯಲ್ಲಿರುವ ಎಲ್ಲಾ ಪ್ರಾಡಕ್ಟ್ಸ್ಗಳು ಯಾರಿಗೂ ಮೋಸ, ವಂಚನೆ, ಸುಳ್ಳು ಏನನ್ನೂ ಹೇಳಬೇಕಾಗಿಲ್ಲ. ಒಪ್ಕೊಳ್ತೀರಿ? ಇದ್ದ ಫ್ಯಾಕ್ಟ್ಸ್ಗಳನ್ನ, ಇದ್ದ ಫೀಚರ್ಸ್ಗಳನ್ನ ಪ್ರಾಡಕ್ಟ್ಸ್ ಇಂದು ಸರಿಯಾಗಿ ಜನರಿಗೆ ಮುಗಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಅಲ್ಲಿಗೆ ಮುಕ್ತಾಯ. ಪ್ರತಿಯೊಂದು ಪ್ರಾಡಕ್ಟ್ಸ್ಗಳು ಸಹ ಇಲ್ಲಿ ಇರುವಂತಹ ಪ್ರಾಡಕ್ಟ್ಸ್ಗಳು ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಇಷ್ಟು ಚೀಪ್ ರೇಟಲ್ಲಿ, ಇಷ್ಟು ಬೆಸ್ಟ್ ರೇಟಲ್ಲಿ, ಇಷ್ಟು ಬೆಸ್ಟ್ ಸರ್ವಿಸ್. ಮತ್ತೆ ನಮ್ಮ ಅವಗಾನ್ ಅವರು ಇಂಟರ್ನ್ಯಾಷನಲ್ ಮೇಲೆ ಒಂದು ಬುಕ್ ಮಾಡಿದ್ರು ಹಾವೇರಿಲಿ. ಬೇರೆ ಕೊರಿಯರ್ ಸರ್ವಿಸ್ ನಲ್ಲಿ ಹೋದಲ್ಲಿ ಅದರ ಕಾಸ್ಟ್ ಬಂದ್ಬಿಟ್ಟು 30,000 ರೂಪಾಯಿ ಇರ್ತದೆ. ಅದನ್ನ ಫಾರಿನ್ ಕಳಿಸ್ಲಿಕ್ಕೆ, ಒಂದು ಪಾರ್ಸಲ್ ಅನ್ನ ಫಾರಿನ್ ಕಂಟ್ರಿ ಕಳಿಸ್ಲಿಕ್ಕೆ. ಅದೇ ನಮ್ಮ ಅಂಚೆ ಇಲಾಖೆಯಲ್ಲಿ ಕೇವಲ 8,980 ರೂಪಾಯಿ ಕಳಿಸ್ಲಿಕ್ಕೆ ಸಾಧ್ಯ ಇರ್ತದೆ. ಎಷ್ಟು ಟೈಮ್ ಜಾಸ್ತಿ ಆಯ್ತಲ್ಲಿ? 3 times. ಸೊ ಇಂಥ ಒಂದು ಸರ್ವಿಸ್ ಅನ್ನ ನೀವು ಜನರಿಗೆ ಮುಟ್ಟಿಸ್ಲಿಲ್ಲ, ಜನರಿಗೆ ಗೊತ್ತಾಗಿಲ್ಲ, ತಿಳುವಳಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿ ಆರ್ ಫೇಲ್. PSI ಸಾಹೇಬ್ ಹೇಳ್ತಾ ಇದ್ರು, ಈ ಒಂದು ಕಾರ್ಯಕ್ರಮವನ್ನು ನೀವು ಹಳ್ಳಿಯಲ್ಲಿ ಮಾಡಬೇಕಾಗಿದೆ ಅಂತ. ಯು ಆರ್ ಆಲ್ ಅವರ್ ಅಂಬಾಸಿಡರ್ಸ್. ನಾ ಪ್ರತಿ ಸರಿ ಹೇಳ್ತಿರ್ತೇನೆ, ಯು ಆರ್ ಆಲ್ ಅವರ್ ಅಂಬಾಸಿಡರ್ಸ್. ಅಂಬಾಸಿಡರ್ ಕೆಲಸ ಏನ್ ಮಾತಾಡೋದು? ನೀವು ಇಂಥ ಕಾರ್ಯಕ್ರಮಗಳನ್ನಾಗಿದ್ದು, ಇಂಥ ಕೆಲಸಗಳಾಗಿದ್ದು, ಇಂಥ ಒಳ್ಳೆ ಒಂದು ಏನಾದರೂ ಪ್ರಾಡಕ್ಟ್ ಬಂದೈತೆ ಅಂದ್ರೆ ಇದನ್ನ ಪ್ರತಿಯೊಬ್ಬರಿಗೂ ಮುಟ್ಸೋದೇ ಅಂಬಾಸಿಡರ್ ಕೆಲಸ. ನೀವೆಲ್ಲ ರಾಯಭಾರಿಗಳಾಗಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಅಂಚೆ ಇಲಾಖೆ ನಿಜವಾಗಿಯೂ ಸಹ ಪ್ರತಿಯೊಬ್ಬರನ್ನ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಹಾವೇರಿ ವಿಭಾಗ ಆಲ್ಮೋಸ್ಟ್ ನಾವು ಸುಮಾರು ಒಂದು 2-3 ತಿಂಗಳು ಕರ್ನಾಟಕ ಸರ್ಕಲ್ ಅಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇದ್ವಿ. ಸೊ ಮೊನ್ನೆ ಸ್ವಲ್ಪ ನಮ್ದು 2-3ನೇ ಸ್ಥಾನಕ್ಕೆ ಬರ್ತಾ ಇದೆ. ಅದಕ್ಕೆಲ್ಲ ನೀವು ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ರಿ. ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪೊಲೀಸ್ ನಮ್ಮ ಇವರು ಸರ್ ಪರಮೇಶ್ವರ್ DJ ಅಂತ ಸರ್, ಅವ್ರು ನಮ್ಮ ಸರ್ ನಾವು ಊಟಕ್ಕೆ ಹೋಗಿ ಭೇಟಿಯಾದ್ರು. ಅವರು ಅವತ್ತು ಒಂದು ದಿವಸ ಕರಾವಳಿ ಹೋದಾಗ ಅವ್ರು ಸರ್ ಭೇಟಿಯಾಗಿದ್ರು. ಆದ್ರೆ ಅವರು ಸುಮಾರು 3 ಗಂಟೆ ಕರೆಕ್ಟ್ ಬಂದಾರ. ನಮ್ಮ ಪೋಸ್ಟ್ ಆಫೀಸ್ 2:50 ಬಂದ್ರು ಸರ್. ಬಂದು ಅವ್ರು ಕೇಳಿದ್ರು ಯಾವಾಗ ಚಲೋ ಆಗಿದೆ ನಿಮ್ಮ ಫಂಕ್ಷನ್ ಅಂತಂದು. 3 ಗಂಟೆಗೆ ಬಂದು ಕೂತ್ರು. ಸುಮಾರು ಸವಿಸ್ತರವಾಗಿ ಎಲ್ಲ ಇನ್ಶೂರೆನ್ಸ್ ಕೇಳಿದ್ರು ಅವರು. ಸುಮಾರು ನಾನು ಹೇಳಿದೆ ಸರ್, ನಮ್ಮ PLI ಹೇಳಿದೆ, ಅದ್ರ ಜೊತೆ 45 ಲಕ್ಷ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರು. ಆಕ್ಚುಲಿ ಆ ಥರ ಹೆಂಗೆ ಅಪ್ರೋಚ್ ಮಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್, ಅವ್ರಿಗೆ ಸುಮ್ಮನೆ ಕುಂತ್ರೆ ಏನಾಗಲ್ಲ. ಅದೇ ನಮ್ಮ ಸರ್ ಒಂದು 10 ನಿಮಿಷ ಲೇಟ್ ಆಗತ್ತೆ ಅಂದ್ರೆ ಸರ್ ಇಲ್ಲೇ ಬರ್ತಾರೆ, ಕುಂದಿರಿಸಿ ಒಂದು ಜ್ಯೂಸ್ ಕುಡಿಸಿ ಸವಿಸ್ತರವಾಗಿ ಎಲ್ಲ ನೀಡಿದ್ರು. ಅವ್ರು ಒಂದು 20ರಿಂದ 30 ಜನಕ್ಕೆ ನಾವು ಕೂಡಿಸಿ ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಯಾರ. ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ರು ನಮಗೆ. ಆಮೇಲೆ ನಮ್ಮ ಮಾನ್ಯ ಅಂಚೆ ಅಧೀಕ್ಷಕರಂತೂ ನಮ್ಗೆ ಬಿಡಲ್ಲ. ಯಾಕಂದ್ರೆ ಅವರಂದ್ರೆ ಇನ್ಶೂರೆನ್ಸ್ ಬೇಕು ಭಾಳ ಆಸಕ್ತಿ ಐತಿ. ಯಾಕಂದ್ರೆ ಯಾವ ಉದ್ದೇಶ ಅಂದ್ರೆ ನಮ್ಮ ಜನಕ್ಕೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ. ಯಾಕಂದ್ರೆ ಸರ್ ಆ ಇನ್ಶೂರೆನ್ಸ್ ಮಾಡಿಂದ ನಮ್ಮ ಮನಸ್ಸು ಐತಲ್ಲ ಭಾಳ ತೃಪ್ತಿ ಅನಿಸ್ತದೆ ನನಗೆ ಅನ್ಸೋ ಮಟ್ಟಿಗೆ. ಅದಕ್ಕೆ ನೋಡ್ರಿ ಕೆಲವೊಂದು ಅವ್ರಿಗೆ ಜಯಮರಿ ಕೊಟ್ಟಿವಿ. ನಮ್ಮ ಇವ್ರು ಮಂಜು ಸುಣಗಾರ್ ಅವ್ರು ಮಾಡ್ಸ್ಯಾರ. ಆದ್ರೂ ಸಹಿತ ನಮ್ಮ ಪೋಸ್ಟ್ಮ್ಯಾನ್ ನಮ್ಮ ಸುಣಗಾರ್ ಅವ್ರು ಮಾಡ್ಸ್ಯಾರಲ್ರಿ, ರಾಜು ಸುಣಗಾರ್ ಅವರು. ಆಕ್ಚುಲಿ ಅವ್ರಿಗೆ ಭಾಳ ಖುಷಿ ಅನಿಸ್ತದೆ. ಆದರೆ ನಮ್ಮ MDG ಪೋಸ್ಟ್ಮ್ಯಾನ್ ಮಾಡಿಸಿ ಒಂದು ಇನ್ಶೂರೆನ್ಸ್ ಕ್ಲೇಮ್ ಅಂತ ಒಂದ್ ಕಡೆ ದುಃಖ, ಒಂದ್ ಕಡೆ ಸಂತೋಷ ಆಯ್ತು. ಅವ್ರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮನೆಯಲ್ಲಾಗಿ ಅವರ ಅಭಿನಂದನೆ ಸಲ್ಲಿಸ್ತಾನೆ. ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮ ಹಿತವಚನವನ್ನು ನುಡಿದಂಥ ಅಂಚೆ ಅಧೀಕ್ಷಕರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗೇನು ಮ್ಯಾನೇಜರ್ ಆದಂಥ ಗಣೇಶ್ ಸರ್ ಅವರು ಒಂದು ರೆಡಿಮೇಡ್ ಸಬ್ ಡಿವಿಷನಲ್ಲಿ ಒಂದು ಗ್ಯಾಪ್ ಪಾಲಿಸಿ ಸಾಧಕರಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತಂದು ಹೋದ ಮೀಟಿಂಗ್ನಲ್ಲಿ ಹೇಳಿದರು. ಅದರ ಪ್ರಕಾರವಾಗಿ ಡೇಟನ್ನು ಫಿಕ್ಸ್ ಮಾಡಿ ಇವತ್ತು ಬಹುಮಾನ ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮ್ಯಾನೇಜರ್ ಆದಂಥ ಜಗದೀಶ್ ಚಿಕ್ಕನವರು ಸರ್ ಅವರು ಧಾರವಾಡದಿಂದ ಬಂದು ಬಹುಮಾನವನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಅವರಿಗೆ ವಂದನೆ, ಅಭಿನಂದನೆಗಳನ್ನು ಸದರಂಥ ಶ್ರೀನಿವಾಸ್ ಸರ್ ಅವರು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ತಮ್ಮ ವಿದ್ಯಾರ್ಥಿಗಳನ್ನು ಕಾರಣ ಹೇಗೆ ತಗೊಂಡೆ ಅನ್ನೋದನ್ನು ತಮಗೆ ತಿಳಿಸಿದ್ದಕ್ಕೆ ಅವರಿಗೆ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಬ್ ಡಿವಿಷನ್ನ ಇನ್ಸ್ಪೆಕ್ಟರ್ ಆದಂಥ ನಾಯಕ್ ಸರ್ ಅವರಿಗೂ ವಾಸ್ತವಿಕ ಮೀಡಿಯಾಗಳಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗಾಗಿ ತಮ್ಮೆಲ್ಲರಿಗೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆ ಮತ್ತು ಅಭಿನಂದನೆಗಳನ್ನು ಮುಗಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಅಂಚೆ ಇಲಾಖೆಯಿಂದ ಪ್ರತಿ ಕುಟುಂಬ ಪಡೆಯಬೇಕಾಗಿರ್ತಕ್ಕಂಥ ಪ್ರೀಮಿಯಂಗಳ ಬಗ್ಗೆ ಮತ್ತು ಅದರ ಸಾಧಕ ಬಾಧಕ ಲಾಭಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ ಅಂತ ಅನ್ಕೊತೀನಿ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.